ಮತ್ತೆ ಗಣೇಶನ ಬುದ್ಧಿವಂತಿಕೆನ ಸಂಯೋಜಿಸುತ್ತೆ. ಈ ದಿನ ನಾವು ಪೂಜೆ ಮಾಡಿ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಇಲ್ಲಿ 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 ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ವಂಶಿ 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 ಎಲ್ಲಿ ಚೇಚಿ ಎಲ್ಲಿ ಗಣಪತಿ ಎಲ್ಲಿ? ಹೋಗಿ ತಗೊಂಬ, ಹೋಗು 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 ಹೋಗು. ಕೊಡು ನನಗೆ ಚಾಮಿ ಕೊಡು. ಇಲ್ಲಿ 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 ಏಯ್ ವಂಶಿ, ಯಾರಿದು? ಸೊ 2026ರ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ ಮಂಗಳವಾರ ಜನವರಿ 6ನೇ ತಾರೀಕು ಬಂದಿತ್ತು. ಈ ದಿನ ವೆರಿ ಸ್ಪೆಷಲ್ ಡೇ ಆಗಿತ್ತು. ಸೊ ಈ ಸ್ಪೆಷಲ್ ಡೇ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಗಣಪತಿಗೆ ವಿಶೇಷವಾದಂತಹ ಅಲಂಕಾರ ಪೂಜೆ ಮಾಡೋದ್ರಿಂದ ಎಷ್ಟೋ ವಿಘ್ನಗಳು ದೂರ ಆಗುತ್ತೆ ಅನ್ನೋ ಒಂದು ಸ್ಪೆಷಲ್ ಡೇ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರ ವಿಗ್ರಹನ ತುಳ್ಕೊಂಡು ನಮ್ಮ ಗಣಪತಿಗೆ ಅಭಿಷೇಕ ಮಾಡಿ ದೇವ್ರ ದೀಪ ಹಚ್ಚೋದೇ ಒಂಥರ ವಿಶೇಷ ಅಂತಾನೆ ಹೇಳ್ಬೋದು. ಅಂಗಾರಕ ಸಂಕಷ್ಟಿ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಯಾವಾಗ ಸಂಕಷ್ಟಿ ಮಂಗಳವಾರ ಬರುತ್ತೆ ಅದನ್ನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಹಾಗಾದ್ರೆ ಈ ಅಂಗಾರಕ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂತಂದ್ರೆ, ಮಂಗಳ ಗ್ರಹದ ಅಧಿಪತಿಯಾದ ಅಂಗಾರಕ ಕಠಿಣ ತಪಸ್ಸನ್ನ ಮಾಡಿ ಗಣೇಶನಿಂದ ವರವನ್ನು ಪಡೆದಿದ್ದ. ಅಂಗಾರಕನ ಕಠಿಣ ತಪಸ್ಸಿಗೆ ಗಣೇಶನೇ ಪ್ರಸನ್ನನಾಗಿ ಅಂಗಾರಕ ಸಂಕಷ್ಟಿ ಎಂದು ಹೆಸರಿಟ್ರು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಅಂಡ್ ಪ್ರತಿ ಮಂತು ಸಂಕಷ್ಟಿ ಬರುತ್ತೆ, ಆದ್ರೆ ಈ ಮಂಗಳವಾರ ಬಂದ್ರೆ ಯಾಕೆ ಅಷ್ಟೊಂದು ಡಿಫ್ರೆಂಟ್ ಆಗಿ? ಈ ಮಂಗಳವಾರ ಸಂಕಷ್ಟಿ ಬಂದ್ರೆ ಇದು ಮಂಗಳ ಗ್ರಹದ ಶಕ್ತಿ ಮತ್ತೆ ಗಣೇಶನ ಬುದ್ಧಿವಂತಿಕೆನ ಸಂಯೋಜಿಸುತ್ತೆ. ಈ ದಿನ ನಾವು ಪೂಜೆ ಮಾಡಿ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಏನೇ ಕಷ್ಟ ಇದ್ರೆ ಅದು ಈಸಿಯಾಗಿ ನೆರವೇರುತ್ತೆ. ಹಾಗೆ ಈ ಒಂದಿನ ಮಾಡೋ ಸಂಕಲ್ಪ 21 ತಿಂಗಳು ಸಂಕಷ್ಟಿ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಯಾವ ಕಲರ್ ಇಷ್ಟ, ಯಾವ ಪ್ರಸಾದ ಇಷ್ಟ, ಹಾಗೆ ಯಾವ ಹೂ ಇಷ್ಟ ಅಂತ ಕೇಳೋದಾದ್ರೆ, ದೇವರಿಗೆ ಕೆಂಪು ಕಲರ್ ಅಂದ್ರೆ ಸಖತ್ ಇಷ್ಟ. ಗಣಪತಿಗೆ ಕೆಂಪು ವಸ್ತ್ರ ಧರಿಸಿದ್ರೆ ಸಖತ್ ಇಷ್ಟ. ಹಾಗೆ ಕೆಂಪು ಕಲರ್ ದಾಸವಾಳ ಆಗಿರ್ಬೋದು ಅಥವಾ ಕೆಂಪು ಕಲರ್ ಫ್ಲವರ್ಸ್ ಅಥವಾ ಬಿಳಿ ಎಕ್ಕದ ಹೂ ಅಂದ್ರೆ ಸಖತ್ ಫೇವ್ರೇಟ್. ಇವಿಷ್ಟ್ರ ಜೊತೆಗೆ ಗರ್ಕೆನ ಮಿಸ್ ಮಾಡಲೇಬಾರ್ದು. ಗರ್ಕೆ ಅಂದ್ರೂ ಅಷ್ಟೇ ಫೇವ್ರೇಟ್ ಗಣಪತಿಗೆ. ಮುದ್ದು ಗಣಪತಿಗೆ ಇಷ್ಟವಾದ ಪ್ರಸಾದಗಳಂದ್ರೆ ಮೋದಕ, ಬೂಂದಿ ಲಾಡು ಅಥವಾ ಲಡ್ಡು, ಎಳ್ಳು, ಬೆಲ್ಲ, ಹಾಗೆ ಸಿಹಿ ಗೆಣಸು, ಕಡಲೆಕಾಳು ಉಸ್ಲಿ, ಹಾಗೆ ಅವಲಕ್ಕಿ ಪ್ರಸಾದ. ಇದಿಷ್ಟು ನಮ್ಮ ಗಣಪತಿಯ ಫೇವ್ರೆಟ್ ಪ್ರಸಾದಗಳು. ಈ ಸ್ಪೆಷಲ್ ಡೇ ಪೂಜೆ ಮಾಡೋವಂಥವ್ರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಗಣಪತಿಗೆ ಪೂಜೆ ಮಾಡುವಂಥದ್ದು. ಆ್ಯಂಡ್ ಕಂಪ್ಲೀಟ್ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಬೇಕಾದ್ರೆ ಸ್ವಲ್ಪ ಹಣ್ಣುಗಳನ್ನ ಸ್ವೀಕರಿಸ್ಬೋದು.
ಏನ್ ಅವನಿಗೆ ಅದು ಬೇಕಂತೆ, ಅದು ಬೇಕಂತ ಅವನಿಗೆ. ಈಗ ಮಾತಾಡೋ ಮೂಡಲ್ಲಿಲ್ಲ ಚಿನಿ ಅವನು. ವಂಶಿ 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 ಕಸ್ಕೊಂಡ ಆ್ಯಂಡ್ ಇಡೀ ದಿನ ಉಪವಾಸ ಮಾಡಿದಂಥವ್ರು ರಾತ್ರಿ ಚಂದ್ರನ ದರ್ಶನ ಆದಮೇಲೆ ಚಂದ್ರನಿಗೆ ಅರ್ಘ್ಯನ ನೀಡ್ಬಿಟ್ಟು ಉಪವಾಸನ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ಇದಿಷ್ಟು ಆಗಿತ್ತು ಸಂಕಷ್ಟಹರ ಚತುರ್ಥಿಯ ವಿಶೇಷವಾದಂತಹ ಮಾಹಿತಿ. ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಯೂಸ್ಫುಲ್ ಆಗಿರೋ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು.